ನಾನು ಲೈವ್ ಬರ್ತಾ ಇದ್ದೀನಿ. ಸ್ವಲ್ಪ ಎಲ್ಲರೂ ಬರಲಿ, ನಮ್ಮ ಸ್ನೇಹಿತರೆಲ್ಲ ಲೈವ್ ಬರ್ತಾ ಇದ್ದಾರ ನೋಡೋಣ, ಎಲ್ಲರೂ ಬರಲಿ. ಈಗ ನಾನು ಬಹಳ ವಿಶೇಷವಾಗಿ ಒಂದು ವಿಚಾರವನ್ನ ಮಾತಾಡಬೇಕು ಅಂತ ಇವತ್ತು ಲೈವ್ ಬರ್ತಾ ಇರೋದು. ತುಂಬಾ ನೋವಿದೆ ಮನಸ್ಸಿಗೆ. ಬಹಳ ಹತ್ರ ಇರುವಂತವರು ಬಹಳಷ್ಟು ಜನ ನಮ್ಮ ದೇಶದಲ್ಲಿರುವಂತ ಭಾರತೀಯರು ಸುಮಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸರ್ಕಾರದ ಕೈಯಲ್ಲಿ, ನಮ್ಮ ಕೈಯಲ್ಲಿ, ವೈಯಕ್ತಿಕವಾಗಿ ಯಾರು ಏನು ಮಾಡಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ರಾಜಕೀಯ ಬೇಡ ನಮ್ಗೆ. ಆ ಪಕ್ಷ ಈ ಪಕ್ಷ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ಲ ಬೇಕಾಗಿಲ್ಲ. ಬೇಸಿಕ್ ಒಬ್ಬ ಮನುಷ್ಯನಾಗಿ ನಮ್ಮ ಕೈಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ. ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಪ್ರಾಣ ಉಳಿಸ್ಕೊಳ್ಳುವಂತ ಪ್ರಯತ್ನ ಆದ್ರೂ ನಾವು ಪ್ರತಿಯೊಬ್ಬರು ಮಾಡ್ಬೇಕು. ಇವತ್ತು ನಾವಿರೋ ಪರಿಸ್ಥಿತಿಯಲ್ಲಿ ನಮ್ಗೆ ಆಗ್ತಾ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಗುಣಪಡಿಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಹುಷಾರಾಗಬಹುದು. ಅಫ್ಕೋರ್ಸ್ ನಾವು ಮಾಸ್ಕ್ ಹಾಕೋಬೇಕು, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸ್ ಮಾಡಬೇಕು. ಇವೆಲ್ಲಾನು ಇದರ ಮಧ್ಯೆ ಹೇಗೆ ಇದು ದಾಟಿ ಮುಂದೆ ಹೋಗ್ತಾ ಇದೆ, ಯಾವ ತರ ಇದರಿಂದ ನಾವು ಪ್ರಾಣ ಕಳ್ಕೊಳ್ತಾ ಇದೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದಾಗ ಬಹುಶಃ ಡಾಕ್ಟ್ರು ನನ್ನ ಜೊತೆಯಲ್ಲಿ ಕೂತಿದ್ದಾರೆ ಇಲ್ಲಿ. ಈಗ ನಾವು ಕೆಲವು ನಮ್ಮ BBMP ಮುಖಾಂತರ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ಆಲೋಚನೆ ಮಾಡಿದಾಗ BBMP ಇಂದ ಬಂದಿರೋ ಕೆಲವು ಇದನ್ನ ಕೂಡ ನಾವು ಇಟ್ಕೊಂಡಿದೀವಿ. ಹಾಗೆ ಈ ಔಷಧಿಗಳು ಬಹುಶಃ ಬರೀ ಬ್ಯಾಂಗ್ಳೂರಿಗೆ, ಶಾಂತಿನಗರಕ್ಕೆ, ಕರ್ನಾಟಕಕ್ಕೆ ಅಂತ ಮಾತ್ರ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲರೂ ಕೂಡ ಬಹುಶಃ ಇದನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ಸಹೋದರರ ಪ್ರಾಣ ಕಾಪಾಡಲಿಕ್ಕೆ ನಮಗೆ ಅನುಕೂಲ ಆಗ್ಬೋದು ಅಂತ ನಾನು ಬಯಸ್ತೀನಿ. ಅದರಿಂದ ಮೊದಲು ನಾವು ಡಾಕ್ಟ್ರು ಕಡೆಯಿಂದ, ಮಿರ್ಲಾ ಅವ್ರ ಕಡೆಯಿಂದ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನೀವು ಕೇಳಿಬಿಟ್ಟು ನಂತರ ಮತ್ತೆ ನಾನು ಬರ್ತೀನಿ. ಸೊ ನೀವು ಅವ್ರು ಯಾವ ಥರ ಟ್ರೀಟ್ಮೆಂಟ್ ತಗೋಬೇಕು, ಯಾವ ಥರ ನಾವು ಇದು ಮಾಡಬೇಕು ಅನ್ನೋದನ್ನ ನಾನು ಕೂಡ ಡಾಕ್ಟರ್ ಹತ್ರ ಚರ್ಚೆ ಮಾಡಿದ್ದೀನಿ. ಬಟ್ ಅದು ಡಾಕ್ಟ್ರ್ ಮುಖಾಂತರನೇ ನೀವು ಅದನ್ನ ಕೇಳೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಸೊ ದಯವಿಟ್ಟು ಪ್ಲೀಸ್ ಲಿಸನ್ ಟು ಹಿಮ್ ಕೇರ್ಫುಲಿ ಆ್ಯಂಡ್ ದೆನ್ see anything. He's a doctor, he's giving his suggestion, he's put his life fully to this service and he is doing service. He's just not a doctor, commercial man also. ಸೊ ಇವರೊಬ್ಬರೇ ಇದ್ದಾರೆ ಅಂತ ಹೇಳಲ್ಲ, ಸುಮಾರು ಜನ ಈ ಥರ ಒಳ್ಳೆ ಡಾಕ್ಟರ್ಸು ನಮ್ಮ ಸುತ್ತಮುತ್ತಲು ನನಗೆ ಪರಿಚಯ ಇರೋರು, ಸ್ನೇಹಿತರು ಎಲ್ಲ ಇದ್ದಾರೆ. ನನ್ನ ಹತ್ರ ಒಂದು ಗ್ರೂಪೇ ಇದೆ ಡಾಕ್ಟರ್ಸ್. ನಾನು ಏನಾದರೂ ಬಂದರೆ ತಕ್ಷಣ ಅವ್ರಿಗೆಲ್ಲ ಕಳಿಸಿ ಒಪಿನಿಯನ್ ತಗೊಳ್ತೀನಿ. ಸೊ ಈ ಒಂದು ದಿಕ್ಕಿನಲ್ಲಿ ನಾವು ಮೆಡಿಸಿನ್ ಬಗ್ಗೆ ಕೂಡ ಒಂದಷ್ಟು ಸರ್ವೆ ಮಾಡಿ ಅದನ್ನು ಕೂಡ ತಗೊಂಡು ಬಂದಿಟ್ಟಿದ್ದೀನಿ. ಎನಿವೆ ಡಾಕ್ಟ್ರು ಈಗ ಮಾತಾಡ್ತಾರೆ, ನೀವು ಡಾಕ್ಟ್ರನ್ನ ಕೇಳಿ ತಿಳ್ಕೊಳ್ಳಿ ಏನೇನು ಬೇಕು ಅಂತ. ಪ್ರಶ್ನೆಗಳಿದ್ರು ಕೇಳ್ಬೋದು ನೀವು, ಅದನ್ನ ಕೂಡ ನಾವು ಉತ್ತರ ಹೇಳ್ತೀವಿ ನಿಮಗೆ. ಸೊ ಲೈವ್ ಇರೋದ್ರಿಂದ ದಯವಿಟ್ಟು ಇದು ಎಲ್ಲರೂ ಕೂಡ ತಗೊಳ್ಳಿ. ಇವನ್ ಮೀಡಿಯಾ ನೀವು ಬೇಕಿದ್ರೂ ಇದನ್ನ ಕ್ಯಾರಿ ಮಾಡ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಸತ್ಯವನ್ನ ಹೇಳ್ತಾ ಇದ್ದಾರೆ. ಇದು ಸತ್ಯ ಬಿಟ್ಟು ಏನಾದರೂ ಇದ್ರೆ ನೀವು ಯು ಕ್ಯಾನ್ ಕ್ವಶನ್, ಎನಿಬಡಿ ಕ್ಯಾನ್ ಕ್ವಶನ್ ದಿಸ್ ಒನ್. ಸೊ ಡಾಕ್ಟರ್ ಪ್ಲೀಸ್ ನೀವು ಇದನ್ನ ಇದು ಮಾಡಿ, ನಿಮ್ಮ ಒಂದ್ಸರಿ ಮುಖ ತೋರಿಸ್ಬಿಡಿ ಡಾಕ್ಟರ್. ಯಾಕಂದ್ರೆ ನಾವು ಮಾಸ್ಕಲ್ಲೇ ಇದ್ದೀವಿ, ನೀವು ಯಾರು ಅನ್ನೋದು ಗೊತ್ತಾಗ್ಬೇಕಲ್ವಾ. ಪ್ಲೀಸ್. Thank you very much, Harris sir, for asking me to share some time on your Facebook live posting. Namaskara, I am Dr. Mirle. I am an eye surgeon practicing in Bangalore. COVID disease has two phases, the first week and the second, third week. In the first phase, the COVID disease is like any normal viral fever. Headache, body ache, chills and rigors, cold, cough, running nose. But in the second week onwards, in a significant number of patients, maybe between 10 to 50%, depending on which study you look at in the published field, there happens an abnormal body reaction of the immune system called cytokine storm. Now the cytokine storm is an abnormal quantity of the right chemicals which come in the wrong quantity. It's a misactivity of the immune system. This cytokine storm affects the whole body, in particular the lungs, causing pneumonia and fluid collection in the lungs. This all of us know in medicine. However, the cytokine storm takes about a couple of days, maybe 5 to 10 days, before it becomes very intense, and then the patient becomes breathless. Once breathless and the oxygen level drops, that is when they reach the hospital. The main treatment for cytokine storm
today remains steroid medicines. Steroid orally, steroid intravenous, steroid injections, whatever. Now, here is the point that I would like to share with all of you, that COVID disease, which kills through cytokine storm, can also be tackled much earlier rather than at the hospitalization phase. This is the key message that I wish to share with you and with the medical profession in general. It is customary for doctors not to give steroids randomly, quickly and aggressively, fearing their side effects. However, in the case of COVID, there is a strong case to offer steroid tablets between day 7 and day 10 so that the cytokine storm, even as it is starting, can be subdued and stopped. This will surely save lives and reduce the incidence of hypoxia as well as hospital admissions. Technically, the doctors should do a blood test called inflammatory markers and then start steroids. This is the correct way of treatment. But in an emergency situation where people are dying by the hundreds, where it is difficult to do a blood test, where doctors are not easily available for the patients, there is a clear and a strong case that medical profession, the doctors as well as the government together can consider active, a little more aggressive steroid treatment between day 7 and 10 for all or many or most of the COVID patients. This, I feel, will help in reducing the total number of mortality and morbidity. In short, make the disease much, much less. I'm sorry it's a little technical topic, but the topic is technical. I could not use any other words other than cytokine storm. ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡೋ ಬದಲು ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ. ಸಬ್ಜೆಕ್ಟ್ ಮ್ಯಾಟರ್ ಆ ಥರ ಇರೋದಕ್ಕೋಸ್ಕರ. Thank you very much, and thank you, Harris sir, for giving me your time and letting me participate. I appreciate the work you are doing for the constituency as well as for the non-constituent citizens of the city and the country. Thank you very much. Thank you, Doctor. 2 minutes. ನೀವು ಎಲ್ಲ ಇಂಗ್ಲಿಷಲ್ಲೇ ಹೇಳ್ಬಿಟ್ರಿ. ಸ್ವಲ್ಪ ನಮ್ಮವ್ರಿಗೆ ಅರ್ಥ ಆಗ್ಲಿಕ್ಕೆ ನಾವು ಸ್ವಲ್ಪ ಅದನ್ನ ಒಂಚೂರು ಡಿಸ್ಕಷನ್ ಅಲ್ಲಿ ಕನ್ನಡದಲ್ಲಿ ತಗೊಂಡ್ಬಿಡ್ರಿ. ಆಯ್ತು. ಈಗ ನೀವು ಆಲ್ರೆಡಿ ಏನು ಹೇಳಿದ್ರಿ ಅಂದ್ರೆ ಫಸ್ಟ್ ವೀಕ್ ಅಂದ್ರೆ ಮೊದಲನೇ ವಾರ, ನಂತರ 2ನೇ ವಾರ, ನಂತರ 3ನೇ ವಾರ. ಸೊ 3 ಆಗಿ ಇದನ್ನ ನೀವು ಡಿವೈಡ್ ಮಾಡಿದ್ದೀರಿ. ನೀವು ಡಿವೈಡ್ ಮಾಡಿ ನೀವೇನ್ ಹೇಳ್ತೀರಾ, ಮೊದಲನೇ ವಾರ ಬಹುಶಃ ನೆಗಡಿ, ಜ್ವರ, ತಲೆನೋವು ಇವ್ಯಾವುದಾದ್ರೂ ಇರಬಹುದು. ಸೊ ಅದು ಏನೇ ಇದ್ರೂ ಕೂಡ ನಾವು ಅದನ್ನು ಕೋವಿಡ್ ಕಡೆಗೆ ಅಂತಾನೆ ತಗೊಳ್ಳೋಣ. ಹೌದು ಅಲ್ವಾ? ಪ್ಯಾಂಡಮಿಕ್ ಇರುವಾಗ ಎಲ್ಲಾರ್ಗೂ ಇರೋದ್ರಿಂದ ಅದನ್ನ ಪ್ಯಾಂಡಮಿಕ್ ಇದೇ ಇರ್ಬೋದು ಅಂತ ನಾವು ತಗೊಳ್ಳೋದು ಒಳ್ಳೇದು ಅಂತ ನಿಮ್ಮ ಒಂದು ಇದು. ಸೊ ಆ ಒಂದು ಲೆಕ್ಕಾಚಾರ ತಗೊಂಡ್ರೆ ಫಸ್ಟ್ ಡೇ ನಮ್ಗೆ ಯಾವತ್ತು ಮೂಗಿಂದ ಕೋಲ್ಡ್ ಇಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೋ ಅದನ್ನ ದಿವಸ 1 ಅನ್ನೋ ಲೆಕ್ಕ ತಗೊಂಡು 7ನೇ ದಿವಸಕ್ಕೆ ನೀವು ಈ ಔಷಧಿ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ. ಹೌದು, ತಗೊಂಡ್ರೆ ಒಳ್ಳೇದು. ಅಲ್ಲಲ್ಲ, ಇದು ತಗೊಂಡ್ರೆ ನೀವು ಹೇಳಿದ್ರಿ ಈಗ ಆಲ್ರೆಡಿ ಇದು ತಗೊಂಡ್ರೆ ನಮ್ಮಲ್ಲಿ ಏನು ಸೈಟೋಕೈನ್ ಉತ್ಪಾದನೆ ಆಗೋದನ್ನ ನಿಲ್ಲಿಸ್ಲಿಕ್ಕೆ, ಇದು ಉತ್ಪಾದನೆ ಆಗೋದ್ರಿಂದಲೇ ನಮಗೆ ಶ್ವಾಸಕೋಶದಲ್ಲಿ ನೀರು ತುಂಬಿ ನಮಗೆ ಬ್ರೀತ್ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು, ಆಕ್ಸಿಜನ್ ಕೆಲಸ ಮಾಡದೇ ಇರೋದು ಇದರಿಂದಲೇ. ಸೊ ಇದನ್ನ ನಿಲ್ಲಿಸ್ಬೇಕಾದ್ರೆ ಸ್ಟೆರಾಯ್ಡ್ ಮೆಡಿಸಿನ್ ನಾವು 1 ವಾರ ಆಗಿದ ತಕ್ಷಣ ಪ್ರಾರಂಭ ಮಾಡಬೇಕು. ಈಗ ನೀವು ನನಗೆ ಹೇಳಿರೋ ಪ್ರಕಾರ ನಾವು ಈ ಸ್ಟೆರಾಯ್ಡ್ ಮೆಡಿಸಿನ್ ನ ಲಾಸ್ಟ್ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಯಾವಾಗ ಇವರು ಹಾಸ್ಪಿಟಲ್ಗೆ ಹೋಗಿ ಏನೋ ಬ್ರೀತ್ ಆಗ್ತಾ ಇಲ್ಲ, 80, 85, 75, 40 ಬರುತ್ತೆ, ಆವಾಗ ನಾವು ಪ್ರಾರಂಭ ಮಾಡಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಲಂಗ್ಸ್ ಅಲ್ಲಿ ನೀರು ತುಂಬಿರುತ್ತೆ. ಸೊ ದೆನ್ ಇಟ್ ಡಸಂಟ್ ವರ್ಕ್ ಲೈಕ್ ಹೌ ಇಟ್ ಕ್ಯಾನ್ ವರ್ಕ್. ಓನ್ಲಿ ಇಫ್ ಯು ಆರ್ ಲಕ್ಕಿ ಎನಫ್ ಇಟ್ ವಿಲ್ ವರ್ಕ್. ಇಲ್ಲದೆ ಹೋದ್ರೆ ಅದು ಕೆಲಸ ಮಾಡಲ್ಲ, ಅಲ್ವಾ? ಸೊ ಇದನ್ನ ನೀವು ಈಗ 2nd ವೀಕ್ ಇಂದ ನಾವು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ 1 ವಾರ ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ವೀಕ್ ಆಲ್ಸೋ ಅದನ್ನ ಮೈಲ್ಡ್ ಆಗಿ ಕಡಿಮೆ ಮಾಡಿಕೊಂಡು ನಿಲ್ಲಿಸಬೇಕು ಅಂತ, ಟೇಪರ್ ಡೌನ್ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಔಷಧಿಗಳನ್ನ ಬಹುಶಃ ನಾವು ನೇರವಾಗಿ ಪ್ರಾರಂಭ ಮಾಡಿದ್ರೆ ನಮ್ಮ ಕ್ಯಾಶುಯಾಲಿಟೀಸ್ ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಖಂಡಿತ. ಅಲ್ಲ, ಈಗ ಯಾಕೆಂದ್ರೆ ಈ ನೀವು ಹೇಳುವಂತ ಔಷಧಿನೇ ನಮ್ಮ BBMP ಯಲ್ಲಿ ಕೂಡ ಹೋಮ್ ಐಸೋಲೇಷನ್ ಮೆಡಿಸಿನ್ ಕಿಟ್ ಅಂತೇಳಿ ಒಂದು ಇದನ್ನ ಬಿಡುಗಡೆ ಮಾಡಿದ್ರು. ಸೊ
ಸೊ ಇದರಲ್ಲಿ ನೀವು ಹೇಳೋ ಇದೇ ಡೆಕ್ಸಾಮಿಥಾಸೋನ್ ಹೌದು. ಅನ್ನೋ ಔಷಧಿ ಇದೆ. ನಂತರ ಇನ್ನೊಂದು ರಿವ್ಯೂ ಮಾಡಿ ಇನ್ನೊಂದು ಕಳಿಸ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಈ ಔಷಧಿ ಹೆಸರನ್ನ ತೆಗೆದ್ಬಿಟ್ಟಿದ್ದಾರೆ. ಅದು ಬಿಟ್ಟು ಇನ್ಹಲೇಷನಲ್ ಬುಡಿಸೋನ್ ಅನ್ನೋ ಒಂದು ಔಷಧಿ ಕೊಡ್ತಾರೆ. ಸೊ ನಿಮ್ಮ ಚರ್ಚೆಯಲ್ಲಿ ನನ್ಗೆ ಅರ್ಥ ಆಗಿರೋದು ಅದರಲ್ಲಿ ಸ್ಟೆರಾಯ್ಡ್ ನ ಈ ಪಾರ್ಟಿಸಿಪೇಷನ್ ಬಹಳ ಕಡಿಮೆ ಇದೆ. ಸೊ ಇಟ್ ವಿಲ್ ನಾಟ್ ಹೆಲ್ಪ್. ಸೊ ಇದನ್ನ ನಾನೇನ್ ಮಾಡಿದ್ದೀನಿ ಈಗಾಗಲೇ, ನಾನು ನಿಮ್ ಜೊತೆಗೆ ಇವತ್ತು ಏನು 4-5 ದಿವಸದಿಂದ ಚರ್ಚೆ ಮಾಡ್ತಾ ಇರೋದ್ರಲ್ಲಿ, ನಾನು ಮೆಡಿಕಲ್ ಸ್ಟೂಡೆಂಟ್ ಇಲ್ಲದೆ ಇದ್ರು ನನಗೆ ಗೊತ್ತಿರೋಷ್ಟು ಕಾಮನ್ ಸೆನ್ಸ್ ಇಂದ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಈ ಔಷಧಿ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೇದು. ಆಮೇಲೆ ಈ ಔಷಧಿ ಬಹಳ ಚೀಪ್ ಕೂಡ, 20 ಟ್ಯಾಬ್ಲೆಟ್ಗೆ 400 ರೂಪಾಯಿನೋ ಏನೋ ಅಷ್ಟೇ ಇರೋದು. ಇದೇನಂತ ಎಕ್ಸ್ಪೆನ್ಸಿವ್ ಮೆಡಿಸಿನ್ ಏನಲ್ಲ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಬಹಳಷ್ಟು ಜನರ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದೇನಾದ್ರೂ 1-2 ದಿವಸ ಮೊದಲೇ ಸ್ಟಾರ್ಟ್ ಮಾಡಿದ್ರೆ ನಮ್ಗೇನೋ ತೊಂದರೆ ಆಗ್ತದ? ಈಗ 7th ಡೇ ಅನ್ನೋ ಬದಲು 5ನೇ ದಿವಸ 6ನೇ ನಮ್ಮವ್ರಿಗೆ ಗೊತ್ತಾಗಲ್ವಲ್ಲ ಈ ಡೇ ಲೆಕ್ಕ. ಸ್ವಲ್ಪ ನೆನ್ನೆ ಇತ್ತು ಮೊನ್ನೆ ಇತ್ತು ಅಂತ ಪಾಪ ಹೀಗೆ ಒಂಥರ ಲೆಕ್ಕ ಇಡ್ತಾರೆ. ವಿ ಆರ್ ನಾಟ್ ವೆರಿ ಸ್ಪೆಸಿಫಿಕ್. ಸೊ ಅವಾಗ ಅಲ್ಲ, ಒಂದು 2-3 ಡೇಸ್ ಆರ್ 1 ಡೇ ಬಿಫೋರ್ ಆಗ್ಬಿಟ್ರೆ ತೊಂದರೆ ಆಗುತ್ತಾ? ಜ್ವರ ಬಂದಿದ ತಕ್ಷಣ ತಗೋಬಾರ್ದಲ್ಲ? ಹೌದು, ಜ್ವರ ಬಂದು 5 ದಿವಸ 7 ದಿವಸ ತಗೊಳ್ಬಾರ್ದು. ತಗೊಂಡ್ರೆ ವೈರಲ್ ರೆಪ್ಲಿಕೇಶನ್ ಹೆಚ್ಚಾಗುತ್ತೆ ಅಂತ ಒಂದು ಭಯ. ಅದಕ್ಕೆ 1ನೇ ವಾರ ಹೆಚ್ಚು ಕಡಿಮೆ, ಎಕ್ಸಾಕ್ಟ್ 7 ಅಲ್ಲ, ಹೆಚ್ಚು ಕಡಿಮೆ 1 ವಾರ ಬಿಟ್ಟು ಶುರು ಮಾಡೋದು. 7 ದಿವಸ 6 ದಿವಸ 5 ದಿವಸ ಬಿಟ್ಟು ಆ ಕಡೆ 8 ದಿವಸ ಆದ್ರೂ ಓಕೆ, ಪರವಾಗಿಲ್ಲ. ಸೊ ಅವಾಗ ತಗೊಂಡ್ರೆ ಅನುಕೂಲ. ಸೊ ಇದೇನು ಕಟ್ ಆಫ್ ರೂಲ್ ಇಲ್ಲ, 7th ಡೇ 6th ಡೇ ಅಂತ ರೂಲ್ ಏನಿಲ್ಲ, ಇದು ಹೆಚ್ಚು ಕಡಿಮೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಡಾಕ್ಟರ್, ತುಂಬಾ ಜನ ಶುಗರ್ BP ಇವೆಲ್ಲ ಇರುವಂತವ್ರು ತುಂಬಾ ಜನ ಇದ್ದಾರೆ. ಇವರು ಇದನ್ನ ತಗೋಬಹುದಾ, ಇಲ್ಲ ಇವರು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಾ? BP ಶುಗರ್ ಜನ ಇರೋರೆಲ್ಲ ಅವ್ರ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, BP ಇರೋರು ಶುಗರ್ ಇರೋರು ಡೈಲಿ ಶುಗರ್ ಚೆಕ್ ಮಾಡೋಕ್ಕೆ ಶುರು ಮಾಡಿ ಅವರ ಡಾಕ್ಟರ್ ಸೂಪರ್ವಿಷನ್ ಕೆಳಗೆ ತಗೊಳ್ಬೇಕು. ಅವರೇ ಸ್ವಂತಾಗೆ ತಗೊಳ್ಬಾರ್ದು. ಓಕೆ, ಸೊ ಡಾಕ್ಟರ್ ಹತ್ರ ಕೇಳಿ ಮಾತಾಡಿ. ಶುಗರ್ ವಿಶೇಷ, ಶುಗರ್ ಇರೋರು ಮತ್ತೆ ಮಿಕ್ಕಿದ್ದು ಸೀರಿಯಸ್ ಡಿಸೀಸಸ್ ಇರುತ್ತಲ್ಲ, ಬೇರೆ ಬೇರೆ ಕಾಯಿಲೆಗಳಿರೋರು, ವಯಸ್ಸಾಗಿರೋರು, ತುಂಬಾ ಮಾತ್ರೆಗಳು ತಗೊಳ್ತಾ ಇರೋರು ಅಂತವರೆಲ್ಲ ಇದನ್ನ ಆನ್ ದೇರ್ ಓನ್ ತಗೊಳ್ಬಾರ್ದು. ಡಾಕ್ಟರ್ ಹತ್ರ ಮಾತಾಡಿ ತಗೊಳ್ಬೇಕು, ಒಳ್ಳೆಯದು, ಸೇಫ್ಟಿ ಬೇಕು. ಸೊ ಹಾಗೇನೆ ಡಾಕ್ಟರ್, ಈಗ ನಾವು ಇದನ್ನ ಸಜೆಸ್ಟ್ ಮಾಡ್ತಾ ಇದೀವಿ. ಇದು ಐಸೋಲೇಷನ್ ಕಿಟ್ ನ ನಾವು BBMP ಮುಖಾಂತರ ಜನರಿಗೆ ಕೊಡ್ಬೇಕಿತ್ತು. ಸೊ ಈಗ ನಾವು ಇದನ್ನ ಜನರಿಗೆ ಕೊಟ್ರೆ, ಈಗ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಆ ಥರ ಎಲ್ಲ ಬಂದ್ರೆ ಅವ್ರು ಇದನ್ನ ಅಲ್ಲೇ ಪ್ರಾರಂಭ ಮಾಡ್ಕೊಂಡ್ರೆ ನಾವು ಈ ಕ್ಯಾಶುಯಾಲಿಟಿ ಬೆಡ್ ಹುಡುಕೋದು, ವೆಂಟಿಲೇಟರ್ ಹುಡುಕೋದು ಎಲ್ಲ ನಿಲ್ಲಿಸಬಹುದಲ್ವಾ? ಕಡಿಮೆ ಆಗುತ್ತೆ. ಅಂದ್ರೆ ಇಷ್ಟು ಈ ಮಟ್ಟಕ್ಕೆ ರೀಚ್ ಆಗಲ್ಲ. ಸೊ ಅಟ್ ಲೀಸ್ಟ್ ವಿ ಕ್ಯಾನ್ ರಿಡ್ಯೂಸ್ ದಟ್. ಸೊ ಇವು ನಮ್ಮ ಸರ್ಕಾರಕ್ಕೇನು ಇದ್ರದ್ದು ನಾಲೆಡ್ಜ್ ಇದ್ದೇ ಇರುತ್ತೆ, ಏನು ಎಲ್ಲರಿಗೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಇದನ್ನ ನೀವು ನಿಮ್ಮ ಈ ಪ್ರಯತ್ನ ನನ್ನ ಹತ್ರ 4-5 ದಿವಸದಿಂದ ಪಾಪ ನೀವು ಒಂದು 2 ಡೇಸ್ ನನ್ನನ್ನು ರೀಚ್ ಆಗಕ್ಕೆ ಆಗಿಲ್ಲ. ನೀವು ಪಾಪ ಅಷ್ಟು ಕಷ್ಟಪಟ್ಟಿದ್ದೀರಿ. ಅಂದ್ರೆ ಈ ಟೈಮು ನಾನು ಬಹಳ ನಮ್ಗೆ ಸಾಕಾಗೋಗುತ್ತೆ ಡಾಕ್ಟರ್, ನಿದ್ದೆ ಇರಲ್ಲ ರಾತ್ರಿ ಎಲ್ಲ. ನಾವು ಇದೆ ಪ್ಲಸ್ ಜೊತೆಗೆ ರಂಜಾನ್ ಬೇರೆ ನಮ್ಗೆ, ನಾವು ಸ್ವಲ್ಪ ಪ್ರಾರ್ಥನೆ ಉಪವಾಸ ಇರ್ತೀವಿ ಬೆಳಿಗ್ಗೆ ಎಲ್ಲ, ಸಾಯಂಕಾಲ ಆದ್ಮೇಲೆ ನಮ್ಮಲ್ಲಿ ರಾತ್ರಿ ಸ್ವಲ್ಪ ಪ್ರಾರ್ಥನೆಗಳು ಅವೆಲ್ಲ ಇರುತ್ತೆ. ನಾವು ದೇವರಲ್ಲಿ ಕೇಳ್ಕೋಬೇಕು, ಇನ್ ಯಾರ ಹತ್ರ ಕೇಳೋದು ನಾವು? ಸೊ ಇವೆಲ್ಲ ಮಾಡಿ ಅದ್ರ ಜೊತೆಗೆ ಈ ಬೆಡ್, ಆಮೇಲೆ ಹಾಸ್ಪಿಟಲ್ಸು ಇವನ್ನೆಲ್ಲ ರೆಡಿ ಮಾಡೋದು, ಇವೆಲ್ಲ ಆಗಿ ನಿಮಗೆ ನಾನು ಒಂದು ದಿವಸ ಲೇಟ್ ಆಯ್ತು ನಾವು ಮೀಟ್ ಮಾಡ್ಲಿಕ್ಕೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ ಡಾಕ್ಟರ್, ಈಗ ಇದನ್ನ ನೀವು ಕೂಡ ಬಹುಶಃ ನಿಮ್ಮ ಡಾಕ್ಟರ್ ಸರ್ಕಲ್ ಅಲ್ಲಿ ಇದನ್ನ ನೀವು ಡಿಸ್ಕಷನ್ ಮಾಡಿದಿರಲ್ವಾ? ಸೊ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ನನ್ನ ಅಭಿಪ್ರಾಯದ ಪ್ರಕಾರ ಸುಮಾರು ಜನ ಡಾಕ್ಟ್ರು, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಪ್ರತಿ ಹೋಲ್ ಆಫ್ ಇಂಡಿಯಾಲಿ ಅವರು ಕೋವಿಡ್ ಪೇಷಂಟ್ಸ್ಗೆ ಟ್ರೀಟ್ ಮಾಡುವಾಗ ಒಂದು 4-5 ದಿವಸ ಬಿಟ್ಟು ಆದಮೇಲೆ ಸ್ಟಿರಾಯ್ಡ್ ಕೊಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಎಷ್ಟೋ ಜನ ಗುಣ ಆಗ್ತಾ ಇದ್ದಾರೆ. ಯೂಸ್ ಆಫ್ ಸ್ಟಿರಾಯ್ಡ್ಸ್ ಇನ್ ಕೋವಿಡ್ ಇನ್ ಜನರಲ್ ಪ್ರಾಕ್ಟೀಸ್ ಆಗಲೇ ಸುಮಾರು ಜನ ಮಾಡ್ತಾ ಇದ್ದಾರೆ. ಏನು ಹೊಸದಲ್ಲ, ನೀವು ಅಂತ ಅಲ್ಲ. ನೀವು ಸಜೆಸ್ಟ್ ಮಾಡ್ತಾ ಇರೋದು ಇದೆ, ನೀವು ಕಂಡುಹಿಡಿದು ಹೇಳ್ತಾ ಇರೋದು ಅಂತ ಅಲ್ಲ, ಅಲ್ವೇ ಅಲ್ಲ. ದಿಸ್ ಇಸ್ ನಾಟ್ ಎ ರಿಸರ್ಚ್ ಆರ್ ಎನಿಥಿಂಗ್ ಬೈ ಯು, ದಿಸ್ ಇಸ್ ಎ ಪ್ರಾಕ್ಟೀಸ್. ಯುವರ್ ಸಜೆಷನ್ ಟು ಮೀ ವಾಸ್, ನೀವು ಇದನ್ನ ಕಿಟ್ ಮಾಡಿ ಕೊಡಿ. ಯಾರಿಗೆ ಮನೆಯಲ್ಲಿ ಈ ತರ ಶುರು ಆದ್ರೆ ಇಮಿಡಿಯೇಟ್ ಆಗಿ ಅವ್ರು ಪ್ರಾರಂಭ ಮಾಡ್ಲಿ, ಒಂದು ಪ್ರಿಸ್ಕ್ರಿಪ್ಷನ್ ಕೊಡಿ ಅವರಿಗೆ. 6-7ನೇ ದಿವಸ ಆಗುವಾಗ ಅದನ್ನ ಇಲ್ಲ ನಾವು ಮನೆಗೆ ಕೊಡ್ಬೋದು,
ಇಲ್ಲ ನಮ್ಮ ಪಬ್ಲಿಕ್ ಹೆಲ್ತ್ ಸೆಂಟ್ರಲ್ಲಿ ಇಡ್ಬೋದು, ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಅಲ್ಲಿ ಇಟ್ಬಿಟ್ಟು ಅಲ್ಲಿ ಬಂದ್ರು ಅವ್ರಿಗೇನು ಈ ಮೆಡಿಸಿನ್ ಕೊಡ್ಬೋದು ನಾವು. ನಾವು ಏನಾಗ್ತಾ ಇದೆ, ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದೆ. ಈಗ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 50% ಬೆಡ್ ಅವ್ರೇನು ಫ್ರೀ ಕೊಡಲ್ಲ ನಮಗೆ ಡಾಕ್ಟರ್. ಸೊ ಇವನ್ನೆಲ್ಲ ನಾವು ತಗೊಂಡು ಖರ್ಚು ಮಾಡೋ ಬದಲು ಮೇ ಬಿ ಈ ಔಷಧಿಗಳನ್ನ ಕೊಟ್ಟರೆ ಇದಕ್ಕೆ 100-200 ರೂಪಾಯಿ ಅಷ್ಟೇ ಒಂದು ಕಿಟ್ಟಿಗೆ ಖರ್ಚಾಗ್ತಾ ಇರುವಂಥದ್ದು. ಸೊ ಒಂದು 200 ರೂಪೀಸ್ ಖರ್ಚಾದ್ರೂ ಇಲ್ಲ 100-150 ರೂಪೀಸ್ ಒಳಗಡೆ ಖರ್ಚಾದ್ರೆ ಒಂದು ಕಿಟ್ ಆಗ್ತದೆ. ಸೊ ಇದರಿಂದ ನೇರವಾಗಿ ಅಂದ್ರೆ ಇವತ್ತು ಯಾರು ಸುಮಾರು ಜನ ನೋಡ್ತಾ ಇದ್ದಾರೆ, ಸುಮಾರು ಜನ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದ್ರಿಂದ ನನಗೆ ಏನು ಒಪಿನಿಯನ್ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ, ಬಟ್ ತುಂಬಾ ಜನ ವಾಚ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಸೊ ವಾಚ್ ಮಾಡ್ತಾ ಇರುವಂತವ್ರಿಗೆ ಕೂಡ ಈ ಪ್ರಿಸ್ಕ್ರಿಪ್ಷನ್ ಜನರಲಿ ಒಂದು ವಾರ ಬಿಟ್ಟು ಕೋಲ್ಡ್ ಆದಂತವ್ರು ಇದು ಪ್ರಾರಂಭ ಮಾಡಿದ್ರೆ ಅವ್ರಿಗೇನು ಸೈಡ್ ಎಫೆಕ್ಟ್ಸ್ ಏನಿರಲ್ಲ, ಭಾರಿ ಕಡಿಮೆ, ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್ಸ್. ಆಮೇಲೆ ಶುಗರ್ ಇರೋರು, ಬೇರೆ ಏನಾದ್ರು ಕಾಯಿಲೆ ಇರೋರು ಅವರ ವೈದ್ಯರ ಹತ್ರ ಚರ್ಚೆ ಮಾಡಿ ಅವರ ಒಂದು ಸಜೆಷನ್ ಮೇಲೆ ತಗೊಳ್ಳೋದು ಉತ್ತಮ. ಹೌದು ಅಲ್ವಾ? ಸೊ ಇದನ್ನ ಈಗ ನಾನು ಇದರಲ್ಲಿ ನಾವು ಫೇಸ್ಬುಕ್ ಅಲ್ಲಿ ಬರುವಂತದ್ದು ಏನು ಅಂದ್ರೆ ಇಮಿಡಿಯೇಟ್ ಆಗಿ ಸುಮಾರು ಜನಕ್ಕೆ ಗೊತ್ತಾಗ್ತದೆ, ಸುಮಾರು ಡಾಕ್ಟರ್ಸು ನೋಡ್ತಾರೆ ಇದನ್ನ, ಡಾಕ್ಟರ್ಸು ನೋಡಿ ಅವರು ಸಜೆಸ್ಟ್ ಮಾಡ್ಬೋದು. ಈಗ ಕೆಲವರು ವೈದ್ಯರಿಗೆ ಕೂಡ ಇದನ್ನ ಅಂದ್ರೆ ಅವ್ರ ಪೇಷಂಟ್ಸ್ಗೆ ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ. ಸೊ ಇದು ಸರ್ಕಾರಕ್ಕೆ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಡಾಕ್ಟರ್, ನೀವು ನನಗೆ ಬಹಳಷ್ಟು ಮಾಹಿತಿ ಬಹಳಷ್ಟು ಹೇಳಿ ಡಾಕ್ಟರ್, ನೀವು ಹೇಳಿ. ನಂದು ನಿಮಗೆ, ನೀವು ಒಳ್ಳೆ ಪ್ರಾಮಿನೆಂಟ್ ಪವರ್ಫುಲ್ ಪೊಸಿಷನಲ್ಲಿ ಇದ್ದೀರಿ, ನೀವು ಡಿಸೈಡ್ ಮಾಡಿದ್ರೆ ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಅದಕ್ಕೆ ಇದು ಒಂದು ನನ್ನ ಸಜೆಷನ್ ಸಮರೈಸ್ ಮಾಡಿಕ್ಕೆ ಏನು ಅಂದರೆ, ಒಂದು, and my request is for the medical profession more than for the doctor, more than for the government. So medical profession ge my request is steroids na ಸ್ವಲ್ಪ aggressive ಆಗಿ cytokine storm ಶುರು ಆಗ್ತಾನೆ ಕೊಟ್ಬಿಡೋದು ಒಳ್ಳೆಯದು, not to wait till they reach the hospitalization stage. ಇದು point number 1. Point number 2, patients ಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ ಈಗ, ಬಿಕಾಸ್ ಡಾಕ್ಟರ್ ಜ್ವರ ಇದ್ರೆ they are not seeing the patients, ಅವ್ರಿಗೂ ಹೆದರಿಕೆ. ಅದಕ್ಕೋಸ್ಕರ as a government, as NGOs, as groups of citizens, we should reach the medicine to the patient in their house. This is the second part of my request, through various methods which are at your disposal. Like election time ಅಲ್ಲಿ ಹಾಗೆ ಡೋರ್ ಟು ಡೋರ್ ಹೋಗ್ತೀವಿ, ಆ ಥರ ಡೋರ್ ಟು ಡೋರ್ ಹೋಗಿ ಯಾರ್ಯಾರು ಕಾಯಿಲೆ ಬಂದಿದೆ ಅಂತ ನೋಡಿ ಅವ್ರಿಗೆ ಒಂದು ಕಿಟ್ ಕೊಟ್ಬಿಟ್ರೆ ಅಟ್ಲೀಸ್ಟ್ ಅದರಲ್ಲೇನೆ ಒಂದು ಸುಮಾರು ಸಿಗ್ನಿಫಿಕೆಂಟ್ ಪರ್ಸೆಂಟೇಜ್ ಆಫ್ ಪೀಪಲ್ ವಿಲ್ ಗೆಟ್ ಬೆಟರ್. Those who don't get better, hospitals is there. It will reduce the load on the medical system. This is the second part of my message and request to you, and with the hope that with God's grace we'll soon overcome the pandemic through all our small efforts. And thank you very much doctor. ಈಗ ನೀವು ಹೇಳಿರೋದು ಸತ್ಯ. ಏನಾಗ್ತಾ ಇದೆ ಅಂದ್ರೆ ಈಗ ಸುಮಾರು ಕಡೆ ಜನರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ಹೇಳಿದಾಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ರನ್ನಿಂಗ್ ನೋಸ್ ಅಂದ್ರೆ ಮೂಗು ಇದು ಶೀತ ಇರುತ್ತೆ, ಇವಕ್ಕೆಲ್ಲ ನಾವು ಜನರಲಿ ಏನೋ ಒಂದು ಡೋಲೋನೋ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ಬಿಟ್ಟು ಸುಮ್ಮನೆ ಆಗ್ತೀವಿ, ನಾವು ಸೀರಿಯಸ್ ಆಗಿ ಕೇಳಲ್ಲ. ನೀವು ಹೇಳಿದ್ರಿ ಅದನ್ನ ಕೂಡ ಏನಾಗ್ತದೆ, ಫಸ್ಟ್ ವೀಕು ಇದೆಲ್ಲ ಪ್ಯಾರಾಸಿಟಮಾಲ್, ಡೋಲೋ 650 ಇವು ನಾವು ತಗೊಳ್ತೀವಿ. ನಾವು ಇದನ್ನ ಆ ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾವಾಗ ಇದು ಕೊರೋನಾ ಕಡೆಗೆ ಹೋಗ್ತಾ ಇದೆ ಅಂತ ಯಾರೂ ಬಯಸೋದು ಇಲ್ಲ, ಯಾರಿಗೂ ಅನ್ಸೋದು ಇಲ್ಲ. ಆಗ ಏನಾಗ್ತದೆ, ನಾವೇನ್ ಮಾಡ್ತೀವಿ, ಸೆಕೆಂಡ್ ವೀಕ್ಗೆ ಬರುವಾಗ ನೀವು ಹೇಳಿದ್ರಿ ಅದು ಏನೂ ಫೀಲ್ ಆಗಲ್ಲ, ಜನ ಚೆನ್ನಾಗೇ ಇರ್ತಾರೆ. ಹ್ಯಾಪಿ ಹೈಪಾಕ್ಸಿ ಹೇಳಿದ್ರಿ ನೀವು. ಸೊ ಹ್ಯಾಪಿ ಹೈಪಾಕ್ಸಿಯಲ್ಲಿ ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್, ಯು ವಿಲ್ ಮೂವ್ ಫ್ರೀ, ನೀವು ಓಡಾಡ್ಕೊಂಡಿರ್ತೀರಾ, ನಿಮ್ಗೇನು ಇವನ್ ಬ್ರೀತಿಂಗ್ ಪ್ರಾಬ್ಲಮ್ ಆಗಲ್ಲ. ಆ ಒಂದು ವಾರದಲ್ಲಿ ಯಾವಾಗ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ವಾರ ಜ್ವರ ಗಿರ ಬಂದು ನೀವು ಟೆಂಪರೇಚರ್ ಬಂದು ಕಡಿಮೆ ಆಗಿರ್ತದೆ, ನೀವು ನಾನು ಗುಣ ಆಗ್ಬಿಟ್ಟಿದ್ದೀನಿ, ಹುಷಾರಾಗ್ಬಿಟ್ಟಿದ್ದೀನಿ ಅಂತ ನಾವು ಬಯಸ್ತೀವಿ. ನಮ್ಮ ಮನಸ್ಸಲ್ಲಿ ಎಸ್ ಐ ಆಮ್ ಓಕೆ, ನಥಿಂಗ್, ನೋ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಂಥ ಆ 2ನೇ ವಾರ ನಮ್ಮ ಒಳಗಡೆ ಈ ಲಂಗ್ಸ್ ಅಲ್ಲಿ ನೀರು ಕಟ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು 15 to 50% ಆಫ್ ದ ಪೀಪಲ್ ಆಗ್ತದೆ, ಎಲ್ಲರಿಗೂ ಆಗೋದಿಲ್ಲ. ಎಲ್ಲರಿಗೂ ಅಲ್ಲ, ಜನರಲಿ ಸುಮಾರು ಜನಕ್ಕೆ ಆಗ್ತದೆ. ಆಮೇಲೆ ಈಗ ಈ ಕೊರೋನಾ ಬಂದಿರೋರಿಗೆ ಸ್ಮೆಲ್ ಹೋಗುತ್ತೆ, ಟೇಸ್ಟ್ ಹೋಗುತ್ತೆ. ಇವು ಈ ಪೀರಿಯಡ್ ಅಲ್ಲಿ ಆಗುತ್ತಾ ಡಾಕ್ಟರ್? ಇದಾದ್ಮೇಲೆ ಆಗುತ್ತಾ, ಇದಕ್ಕಿಂತ ಮೊದಲು ಆಗುತ್ತಾ? ಹೆಚ್ಚು ಕಡಿಮೆ ಫಸ್ಟ್ ಅಂಡ್ ಸೆಕೆಂಡ್ ವೀಕ್ ಅಲ್ಲಿ ಆಗುತ್ತೆ. ಇದು ಫಸ್ಟ್ ಅಂಡ್ ಸೆಕೆಂಡ್. ಅವಾಗ ಅದಾದವರು ತಕ್ಷಣ ಹುಷಾರಾಗ್ಬಿಡ್ಬೇಕು. ಹೌದು,
ಸ್ಮೆಲ್ ಅಂತ ಹೋದ್ರೆ ಅದು ಕೋವಿಡ್ ಚಾನ್ಸ್ ಜಾಸ್ತಿ ಅಂತ ಕನೆಕ್ಷನ್ ಉಂಟು. ಹಾ. ಅಂತವರು ಈ ಸೆಕೆಂಡ್ ಟ್ರೀಟ್ಮೆಂಟ್ ಆಫ್ ಸೆಕೆಂಡ್ ವೀಕ್ ಸ್ಟಿರಾಯ್ಡ್ ತಗೊಳ್ಳೋದು ನನ್ನ ಅಭಿಪ್ರಾಯದಲ್ಲಿ ಒಳ್ಳೇದು. ಯಾರಿಗೆ ಡೌಟ್ ಇದೆಯೋ ಅಂಡರ್ ಮೆಡಿಕಲ್ ಸೂಪರ್ವಿಷನ್ ತಗೊಳ್ಳಿ, ಡಾಕ್ಟರ್ ಕೇಳಿ ತಗೊಳ್ಳಿ, ತಗೊಳ್ಳೋದು ಒಳ್ಳೇದು. ಹೌದು. ಈಗಲ್ಲ ಇದು ನಮ್ಮ ಉದ್ದೇಶ ಈಗ ಈ ಔಷಧಿ ವ್ಯಾಪಾರ ಮಾಡಕ್ಕೆ ಏನಲ್ವಲ್ಲ. ನಮ್ಮ ಉದ್ದೇಶ ಇಲ್ಲಿ ಜನರನ್ನ ಹೇಗೆ ಪ್ರಾಣ ಉಳಿಸ್ಲಿಕ್ಕಾಗುತ್ತೆ, ಜನರಿಗೆ ಇವತ್ತು ಆಗ್ತಾ ಇರುವಂತ ಕಷ್ಟ. ಬೆಳಿಗ್ಗೆ ನಾನು ಮಲಗಂಗೆ ಇಲ್ಲ, 100-200 ಜನ ಬೆಡ್ ಕೊಡ್ಸಿ, ವೆಂಟಿಲೇಟರ್ ಕೊಡ್ಸಿ, ICU ಕೊಡ್ಸಿ, ನಮಗೆ ಕೊಡ್ಸಕ್ ಆಗ್ತಾ ಇಲ್ಲ ಸರ್ಕಾರದ ಹತ್ರ. ಈಗ ಇವತ್ತು ಪ್ರತಿದಿನ ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ ಕೊರೋನಾ ಪಾಸಿಟಿವ್ ಟೆಸ್ಟ್ ಆಗ್ತಾ ಇದೆ, ಅಷ್ಟು ಬೆಡ್ ಎಲ್ಲಿದೆ ನಮ್ಮ ಹತ್ರ? ನಿಜ. ಈಗಾಗಲೇ ಎಷ್ಟು ಲಕ್ಷ ಆಗೋಗಿದೆ ಬೆಂಗಳೂರು ಸಿಟಿ ಲೈವ್ ಕೊರೋನಾ ಪೇಷಂಟ್. ಅಷ್ಟು ಜನಕ್ಕೆ ಬೆಡ್ ಕೊಡ್ಬೇಕಾದ್ರೆ ಬೆಡ್ ಎಲ್ಲಿದೆ ನಮ್ಮ ಹತ್ರ ಡಾಕ್ಟ್ರೆ? ಅದಕ್ಕೇನೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ. ಹೌದು. ಅದೇ ಪ್ರಿನ್ಸಿಪಲ್ ತಗೊಂಡು ಪ್ರಿವೆಂಟಿಂಗ್ ದ ಸೈಟೋಕೈನ್ ಸ್ಟಾರ್ಮ್ ಇಸ್ ಫಾರ್ ಬೆಟರ್ ದೆನ್ ಟ್ರೀಟಿಂಗ್ ಇಟ್ ವಿತ್ ದ ಮೋಸ್ಟ್ ಡಿಫಿಕಲ್ಟ್ ಮೆಥಡ್, ICU, ವೆಂಟಿಲೇಟರ್ಸ್ ಅಂಡ್ ಆಕ್ಸಿಜನ್. ಅಲ್ಲ, ಅದು ಇವತ್ತು ದುಡ್ಡಿರೋರ್ಗೂ ಸಿಗ್ತಾ ಇಲ್ಲ ಇದು. ಈಗ ಬಡವರಿಗೆ ಅಂತಲ್ಲ, ದುಡ್ಡು ಇಟ್ಕೊಂಡಿದ್ದಾನೆ, ಒಂದು ICU ಕೊಡ್ಸಿ, ಒಂದು ವೆಂಟಿಲೇಟರ್ ಕೊಡ್ಸಿ ಅಂದ್ರೆ ನಮ್ಮ ಕೈಲಿ ಕೊಡ್ಸಕ್ ಆಗದೆ ಇರುವಂತ ಪರಿಸ್ಥಿತಿ. ಕೆಲವರಿಗೆ ಡಾಕ್ಟರ್ನ ಮೀಟ್ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ. ಸೊ ನಿಮ್ಮ ಇದು ನಾನು ಕೂಡ ನಿಮ್ಮ ಹತ್ರ ಚರ್ಚೆ ಮಾಡಿ ನೀವು ಹೇಳೋದು ಖಂಡಿತ ಸಾವಿರಾರು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಇದರಿಂದ. ಈಗ ಇದರಲ್ಲಿ ಏನು ಅಂದ್ರೆ ಡಾಕ್ಟರು ಇವರು ಹೇಳೋದು ನೀವು ಸ್ಟೆರಾಯ್ಡ್ ಮೊದಲೇ ತಗೋಬಾರ್ದು, ಆಮೇಲೆ ತಗೋಬೇಕು, ಕರೆಕ್ಟ್, ಅದು ಬಹಳ ಕರೆಕ್ಟ್ ಟೈಮ್ಗೆ ತಗೋಬೇಕು. ಅದನ್ನ ನೀವು ನಿಮ್ಮ ವೈದ್ಯರ ಹತ್ರ ಹೋಗಿ ಮಾತಾಡಿ, ಇಲ್ಲ ವೈದ್ಯರು ಇಲ್ಲ ಅಂದ್ರೆ ನಿಮಗೆ ಒಂದು 4-5 ದಿವಸ ಜ್ವರ, ನೆಗಡಿ ಇವೆಲ್ಲ ಆದ್ಮೇಲೆ ನೀವು ಇದನ್ನ ಪ್ರಾರಂಭ ಮಾಡ್ಬೋದು. ನೀವು ಅದಕ್ಕಿಂತ ಮೊದಲು ತಗೊಳಕ್ ಹೋಗ್ಬೇಡಿ. ಈಗ ಇದನ್ನ ನೋಡಿ, ನಿಮಗೆ ಒಂದು ತಿಳುವಳಿಕೆಯನ್ನ ಕೊಡುವಂತ ರೀತಿಯಲ್ಲಿ ನಾವು ಈ ಚರ್ಚೆಯನ್ನ ನಾನು ಡಾಕ್ಟರ್ ಜೊತೆ ಮಾತಾಡಿ ಲೈವ್ ಅಲ್ಲಿ ಹೋಗ್ತಾ ಇರುವಂತದ್ದು. ಇದು ಡಾಕ್ಟರ್ನ ಕೂಡ ನಾನು ಕರೆಸಿ, ಡಾಕ್ಟ್ರು ಬಹಳಷ್ಟು ಸ್ಟಡಿ ಮಾಡಿ ನನಗೂ ಬರೆದು ಎಲ್ಲ ಕೊಟ್ಟಿದ್ದಾರೆ. ಯಾವಾಗ ಇದು ಸ್ಟಾರ್ಟ್ ಮಾಡ್ಬೋದು, ಡಿಸೀಸ್ ಸ್ಟಾರ್ಟ್, ದಟ್ ಇಸ್ ಡೇ 1, ಡೇ 5. ಆಮೇಲೆ ನೀವು ಡಯಾಬಿಟಿಸ್ ಇರೋರು, BP ಇರೋರು ನಿಮ್ಮ ವೈದ್ಯರನ್ನ ಭೇಟಿ ಮಾಡಬೇಕು. ನಿಮಗೆ ಅಂದ್ರೆ ನಾರ್ಮಲ್ ಆಗಿ ಅಲ್ಲದೆ ಇರುವಾಗ ನೀವು ಇಮಿಡಿಯೇಟ್ ಆಗಿ, ಇವತ್ತಿನ ಪರಿಸ್ಥಿತಿ ನಮಗೆ ಡಾಕ್ಟರ್ ಸಿಗ್ತಾ ಇಲ್ಲ. ಎಮರ್ಜೆನ್ಸಿ ಅಂದ್ರೆ ನರ್ಸಿಂಗ್ ಹೋಮ್ಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ನಮ್ಮಲ್ಲಿ ಸಪ್ಲೈನೂ ಇಲ್ಲ, ಇರೋ ಕಡೆ ಆಕ್ಸಿಜನ್ ಇಲ್ಲ. ಇವತ್ತು ಇವೆಲ್ಲ ಪರಿಸ್ಥಿತಿಗೆ ನನಗೇನು ಅನಿಸುತ್ತೆ, ಸ್ವಲ್ಪ ನಾವು ಅಟ್ಲೀಸ್ಟ್ ಇದನ್ನ ನೀವು ಆನ್ಲೈನ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ಬೋದು. ನೀವು ಬೇರೆ ಡಾಕ್ಟರ್ಗಳ ಹತ್ರ ಮಾತಾಡ್ಬೋದು. ಈ ಮಾಹಿತಿಯನ್ನ ನಿಮಗೆ ಕೊಡುವಂತ ಪ್ರಯತ್ನ ನಾವು ಇಬ್ರು ಕೂಡ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಇದರಿಂದ ಖಂಡಿತ ನಿಮ್ಗೆ ಅನುಕೂಲ ಆಗ್ತದೆ. ಇದರಿಂದ ಯಾರಿಗೂ ನಷ್ಟ ಆಗಲ್ಲ, ಯಾರಿಗೂ ಕಷ್ಟ ಆಗಲ್ಲ. ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯನ್ನ ಇಟ್ಕೊಂಡು ನಾವು ಇದನ್ನ ಇವತ್ತು ಫೇಸ್ಬುಕ್ ಮುಖಾಂತರ ಇದನ್ನ ಮಾತಾಡಿ ಆದಷ್ಟು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಏಮ್ ಇಸ್ ದಟ್. ಡಾಕ್ಟ್ರು ತುಂಬಾ ಮಾತಾಡ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ರೆ ಬೇಕಿದ್ರೆ ಉತ್ತರ ಕೂಡ ನಾವು ಹೇಳ್ಬೋದು. ನಾನು ನೋಡ್ತಾ ಇದ್ದೀನಿ, ನನಗೆ ಯಾವುದು ಅಂತ ಪ್ರಶ್ನೆಗಳು ಬಂದಿಲ್ಲ. ಯಾರೋ ಮೀಡಿಯಾನ ಆ್ಯಡ್ ಮಾಡಪ್ಪ ಇದ್ರಲ್ಲಿ, ಸ್ವಲ್ಪ ಯಾರಾದರೂ ಇದ್ರೆ ಇನ್ವೈಟ್ ಮಾಡಿ. ಮೀಡಿಯಾ, TV9 ಅವರು ಇವರು ಯಾರು ಇರ್ತಾರಲ್ಲ, ಅವರಿಗೆ ಬೇಕಿದ್ರೆ ಮಾಡಿ, ಬೇಕಿದ್ರೆ ನಾವು ಅವ್ರಿಗೇನು ಉತ್ತರ ಕೊಡ್ಬೋದಲ್ಲ. ಯಾ ಮೆಡಿಕಲ್, ಆಮೇಲೆ ನೋ ರಾಜಕೀಯ, ಇಲ್ಲಿ ರಾಜಕೀಯ ಇಲ್ಲ, ಕಾಂಗ್ರೆಸ್ BJP ಇವೆಲ್ಲ ಬೇಡ, ಸರ್ಕಾರ ವಿರೋಧ ಪಕ್ಷ ಎಲ್ಲ ಬೇಕಾಗಿಲ್ಲ. ಇವತ್ತು ನಮ್ಮ ಉದ್ದೇಶ ಪ್ರಾಣ ಉಳಿಸ್ಬೇಕು, ಯಾರ ಪ್ರಾಣನೂ ಹೋಗ್ಬಾರ್ದು. ಈ ಪ್ರಾಣ ಉಳಿಸುವಂತ ಪ್ರಯತ್ನಕ್ಕೆ ಡಾಕ್ಟರ್ ಹೇಳೋದು ಸರಿ ಅಂತ ನನಗೆ ಅನಿಸಿರೋದ್ರಿಂದ ನಾನು ಇವತ್ತು ಡಾಕ್ಟರ್ ಜೊತೆ ಇಲ್ಲಿ ಕೂತಿದ್ದೀನಿ. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಪ್ರಯತ್ನ ಕೂಡ ಇದರಲ್ಲಿ, ಯಾಕಂದ್ರೆ ನನಗೆ ಮಾತಾಡಿ ನನ್ನ ಹತ್ರ ಇದನ್ನ ಹೇಳಿ, ನಮ್ಮ ಸಾದಿಕು ಇದ್ದಾರೆ ಜೊತೆಗೆ, ಪಾಪ ಕುತ್ಕೊಳ್ಳಿ ಸಾದಿಕ್. ಈಗ ಅಲ್ಲ, ಒಂದು ಎಫರ್ಟ್ ಎಲ್ಲಾರ್ದು ಇರೋದ್ರಿಂದನೇ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡಕ್ ಆಗ್ತಾ ಇರೋದು. ಸೊ ಈ ಒಂದು ವಿಚಾರವನ್ನ ನಾವು ಜನರಿಗೆ ತಿಳಿಸದೆ ಹೋದ್ರೆ ನಾವು ಕೂಡ ಮಾತಾಡಿ ಏನ್ ಪ್ರಯೋಜನ ಏನಾಗ್ತದೆ ಡಾಕ್ಟರ್? ಈಗ ನಿಮ್ಮ ಹತ್ರ ಬರೋ ಒಂದು 50, 100, 200 ಪೇಷಂಟ್ಗೆ ನೀವು ಟ್ರೀಟ್ಮೆಂಟ್ ಮಾಡ್ಬೋದು, ಬಟ್ ಎಲ್ರಿಗೂ ತಲುಪಬೇಕಲ್ವಾ? ಸೊ ಆ ಒಂದು ದೃಷ್ಟಿಯಲ್ಲಿ ನೀವು ಇದನ್ನೆಲ್ಲ ನನಗೆ ಬಹಳಷ್ಟು ಅಂದ್ರೆ ಬಹಳ ಕ್ಲಿಯರ್ ಆಗಿ ಇದನ್ನ ನೀವು ಹೇಳಿದ್ದೀರಿ. ಖಂಡಿತವಾಗಿ ನನಗೆ ಏನನ್ನಿಸುತ್ತೆ, ಇದರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದೇ ನನ್ನ ಫೀಲಿಂಗು. ಆಮೇಲೆ ನೀವು ಹೇಳ್ತೀರಿ ಬೇರೆ ಯಾವ ಔಷಧಿನ ನಿಲ್ಲಿಸಬೇಡಿ ನೀವು,
ನೀವು ಬೇರೆ ಶುಗರ್ಗೆ ಇಲ್ಲ BP ಗೆ ಇಲ್ಲ ಬೇರೆ ಕಾಯಿಲೆಗೆ ತಗೊಳ್ಳೋ ಔಷಧಿನ ಏನು ನಿಲ್ಸಕ್ ಹೋಗ್ಬೇಡಿ. ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಇದನ್ನ ನೀವು ತಗೊಳ್ಳಿ. ಯಾಕಂದ್ರೆ ನಿಮ್ಮ ಟ್ರೀಟ್ಮೆಂಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ತಗೊಳ್ಳಿ, ನೀವು ನಿಮ್ಮ ಡಾಕ್ಟರ್ ಹತ್ರ ಕೂಡ ಕೇಳಿ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಯು ಆರ್ ಮೇಕಿಂಗ್ ದಟ್ ರೆಕಮೆಂಡೇಶನ್. ಸೊ ಜನ ಅದನ್ನ ಅರ್ಥ ಮಾಡಿಕೊಂಡು, ದಯವಿಟ್ಟು ನೀವು ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೋಕಲಲ್ಲಿ ಇರುವಂತ ವೈದ್ಯರು, ಡಾಕ್ಟ್ರು ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಇದನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಏನಾಗಿದೆ ಇವತ್ತು ಪರಿಸ್ಥಿತಿ ನಮಗೆ ನೋಡಿದ್ವಿ. ನೆನ್ನೆ ಕೂಡ ನಮ್ಮ MP ಎಲ್ಲ MLAಗಳು ಹೋಗಿ ಅಲ್ಲಿ ರೂಮ್ ಅಲಾಟ್ ಮಾಡೋ ಕಡೆ ಯಾವ ತರ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಕೂಡ TV ಮುಖಾಂತರ ನಾವು ನೋಡಿದ್ವಿ. ಎಸ್ ನೋಡಿ, ಕೆಲವರಿಗೆ ಪ್ರಾಣ ಉಳಿಸ್ಬೇಕು ಅನ್ನೋದು ನಮಗೆ, ಕೆಲವರಿಗೆ ಪ್ರಾಣ ಅಲ್ಲ ಏನೇ ಹೋದ್ರೂ ದುಡ್ಡು ಮಾಡಬೇಕು ಅನ್ನೋದು. ಏನ್ ಮಾಡ್ತೀರಿ ನೀವು? ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ. ಇವತ್ತು ನಾವು ಇದನ್ನ ಫೇಸ್ ಮಾಡಲೇಬೇಕು. ಅದರಿಂದ ಒಳ್ಳೆಯವರು ಇದ್ದಾರೆ ಈ ಪ್ರಪಂಚ, ಎಲ್ಲ ಕೆಟ್ಟವರು ಏನಲ್ಲ. ಯಾರು ಒಂದಷ್ಟು ಜನ ಮಾಡ್ತಾರೆ, ಅವೆಲ್ಲ ಮಾಡಬಾರ್ದೆಲ್ಲ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಖಂಡಿತವಾಗಿ ಭಗವಂತ ಕೊಡ್ತಾನೆ. ಇವತ್ತು ಎಷ್ಟೋ ಜನಕ್ಕೆ ಶಿಕ್ಷೆ ಆಗ್ತಾ ಇದೆ, ಈ ಕೊರೋನಾ ಮುಖಾಂತರನೂ ಶಿಕ್ಷೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದ್ರೆ ನಮ್ಮ ಉದ್ದೇಶ ಏನು? ಹೇಗೆ ಜನರನ್ನ ಉಳಿಸೋದು, ಹೇಗೆ ಪ್ರಾಣ ಕಾಪಾಡೋದು, ಹೇಗೆ ಆ ಒಂದು ಕಷ್ಟದ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಪಾಪ ಮಗ ಅಪ್ಪ ಅಮ್ಮನಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ, ಅಪ್ಪ ಅಮ್ಮ ಮಕ್ಳಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ, ಗಂಡ ಹೆಂಡತಿ ಬಾಡಿ ಹಿಡ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ. ಇವತ್ತು ಸತ್ತೋದ್ರೆ ಕೂಡ ಕೊನೆ ರೈಟ್ಸ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತಾ ಇಲ್ಲ ಅನ್ನೋದು ಸತ್ಯ. ಸಾಯ್ಬಾರ್ದು ಯಾರು, ಸತ್ತೋದ್ರೆ ನಾವೇನ್ ಮಾಡ್ಬೇಕು ಅದನ್ನ ಕೂಡ ಮಾಡ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದೀವಿ. ನಾವು ಯಾರನ್ನ ಬೈಕೊಂಡ್ರು ಸತ್ಯ ಅಂತೂ ಯಾರ ಕೈಯಲ್ಲೂ ಮುಚ್ಚಕ್ಕಾಗಲ್ಲ. ಸೊ ಇದನ್ನ ಅರ್ಥ ಮಾಡಿಕೊಂಡು ನಾನು ಈಗ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ, ಡಾಕ್ಟರ್ ತುಂಬಾ ಥ್ಯಾಂಕ್ಸ್, ನೀವು ಇಷ್ಟು ದೂರ ಬಂದು ಇಷ್ಟು ಧೈರ್ಯ ಕೂಡ ಮಾಡಿ ನೀವು ಇದನ್ನ ಹೇಳಿದ್ರೆ. ಆಸ್ ಎ ಪ್ರೊಫೆಷನಲ್ ಡಾಕ್ಟರ್, ಯು ಆರ್ MS ಆಪ್ಥೋಮಾಲಜಿಸ್ಟ್, ಯು ಆರ್ MBBS ಡಾಕ್ಟರ್. ನೀವು ನನಗೆ ನನ್ನ ತಾಯಿ ಕಣ್ಣ ನೀವು ಸರಿ ಮಾಡಿದ್ದೀರಾ. ಸೊ ಅಲ್ಲಲ್ಲ ಅಂದ್ರೆ ಆಪರೇಷನ್ ಮಾಡಿ ಇವೆಲ್ಲ ನಮ್ಮ ಮುಂದೆ ಇರೋದು. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ನೀವೇನು ಕಣ್ಣಿಗೇನು ಈಗ ಇಲ್ಲಿ ಪಬ್ಲಿಸಿಟಿ ತಗೊಳ್ತಾನೂ ಇಲ್ಲ ನೀವು. ಇದರಲ್ಲಿ ಅಬ್ಸಲ್ಯೂಟ್ಲಿ ನಮ್ಮಿಬ್ರಿಗೂ ಅದು ಯಾವ್ದು ಬೇಕಿಲ್ಲ ಡಾಕ್ಟ್ರೆ. ಭಗವಂತ ನಮಗ್ ಬೇಕಿರೋದು 3 ಹೊತ್ತು ಊಟ, ಮಲಗೋದು, ತಿನ್ನೋದು, ಏನ್ ಬೇಕು ಕೊಟ್ಟಿದ್ದಾನೆ. ನಾವಿದ್ ಯಾವುದು ಅದಕ್ಕಲ್ಲ. ನಾವು ಸತ್ತ ಮೇಲೆ ನಾಳೆ ಭಗವಂತನ ಹೋಗಿ ನೋಡುವಾಗ ಭಗವಂತ ಕೇಳ್ತಾನೆ, ನಿನಗಿದ್ ಗೊತ್ತಿತ್ತಲ್ಲ, ಯಾಕೆ ನೀನ್ ಹೇಳಿಲ್ಲ ಅಂತ. ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾನು ನೀವು ಮಾಡ್ತಾ ಇರೋದು ಅಲ್ವಾ. ಹಳೆ ಸತ್ತೋದ್ಮೇಲೆ ನಾವು ಭಗವಂತನ ಫೇಸ್ ಮಾಡ್ಲೇಬೇಕಾ? ಭಗವಂತ ನಮ್ಮ ಹತ್ರ ಕೇಳ್ತಾನೆ, ಅಲ್ಲ ನಿನಗೆ ಗೊತ್ತಿತ್ತಲ್ವಾ, ಯಾಕೆ ಇದನ್ನ ಹೇಳಿಲ್ಲ ಅಂತ ಹೇಳಿದಾಗ ಏನ್ ಹೇಳ್ತೀರಾ ನೀವು? ಅವಾಗ ಅವಕಾಶ ಇಲ್ಲ ಏನು ಹೇಳಕ್ಕೆ ನಮ್ಗೆ. ಸೊ ಈಗ ನಾವು ಹೇಳೋದು ಅದಕ್ಕೋಸ್ಕರ ಇದನ್ನ ತಿಳಿಸುವಂತ ಕೆಲಸ ನಮ್ದು. ಅಬ್ಸಲ್ಯೂಟ್ಲಿ ವಿ ಆರ್ ಟ್ರೈಂಗ್ ಟು ಗಿವ್ ನಾಲೆಡ್ಜ್ ಟು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್, ಹೌ ಇಟ್ ಕ್ಯಾನ್ ಬಿ ಟ್ರೀಟೆಡ್, ಹೌ ದೇ ಕ್ಯಾನ್ ಆಲ್ಸೋ ಚೆಕ್ ಆನ್ ಇಂಟರ್ನೆಟ್. ಏನೇನು ಎಲ್ಲಾ ಕಡೆ ಇದೆ, ಅವ್ರು ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿ ಅದನ್ನ ಇದು ಮಾಡಿ ಮಾಡ್ಕೋಬಹುದು. ಸೊ ಇಷ್ಟನ್ನ ಹೇಳಿ ಥ್ಯಾಂಕ್ಸ್ ಡಾಕ್ಟರ್, ನಿಮಗೆ ತುಂಬಾನೇ ಐ ರಿಯಲಿ ಅಪ್ರಿಷಿಯೇಟ್ ಅಂಡ್ ಥ್ಯಾಂಕ್ ಯು. ಇದ್ರ ಜೊತೆಗೆ ಸ್ವಲ್ಪ ನಾನು ನಮ್ಮ BBMP ಅಧಿಕಾರಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್ ಹರೀಶ್ ಸರ್. ಐ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್ ಅಂಡ್ pray to the Almighty that He makes you successful in this program as well. ಥ್ಯಾಂಕ್ ಯು. ಇನ್ಶಾಅಲ್ಲಾ. ಥ್ಯಾಂಕ್ ಯು. ದೇವರು ನಾವು ನೋಡಿ, ಅವ್ರವ್ರು ನಂಬೋ ದೇವರು ಅವ್ರವ್ರನ್ನ ಕಾಪಾಡ್ತಾರೆ. ಇವತ್ತು ಯಾವುದೇ ಜಾತಿ ಧರ್ಮದ ಗ್ರಂಥಗಳು ತಗೊಂಡ್ರೆ ದೇವ್ರು ಇರೋ ಕಡೆ ರಾಕ್ಷಸನೂ ಇದ್ದಾನೆ, ಪಿಶಾಚಿನೂ ಇರುತ್ತೆ. ಸೊ ಇವೆಲ್ಲ ಇರೋ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದು. ನಾವೇನು ಮಾಡೋಕ್ಕಾಗಲ್ಲ. ನಾವಿಬ್ರು ಕೂತು ಒಳ್ಳೇದ್ ಮಾಡಿದ್ರೆ ಇದನ್ನ ಕೆಟ್ಟದ್ದು ಅನ್ನೋ ಪಿಶಾಚಿಗಳು ಇರುತ್ತೆ. ಇದನ್ನ ಒಳ್ಳೇದನ್ನೇ ಆಗಿ ತಗೊಳ್ಳೋ ಅಂತ ಒಳ್ಳೆಯವರು ಇರ್ತಾರೆ. ನಾವು ಇದೆರಡರ ಮಧ್ಯೆ ನಾವು ನಮ್ಮ ಪ್ರಯತ್ನ ಮಾಡಲೇಬೇಕು. ನಾವು ಕೆಟ್ಟವ್ರನ್ನ ಇದರಿಂದ ದೂರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಕೆಟ್ಟವ್ರು ಇದ್ದಾರೆ, ಅಧಿಕಾರ ಇದೆ, ಅವ್ರೇನು ನಮ್ಮ ಮೇಲೆ ಚಲಾಯಿಸ್ತಾರೆ ಅಂತೇಳಿ ನಾವು ಇದರಿಂದ ಎದುರಿ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಪ್ರಾಣ ಹೋಗೋದು ಒಂದೇ ಸರಿ ಡಾಕ್ಟ್ರೆ. ಅದು ಈಗ ನೋಡ್ತಾ ಇದೀವಿ ಪ್ರಾಣ ಯಾವ ತರ ಹೋಗ್ತಾ ಇದೆ ಅಂತ. ಯಾರ್ದು ಯಾವಾಗ ಹೋಗುತ್ತೆ ಅಂತ ಕೂಡ ನಾವು ಹೇಳಕ್ಕಾಗಲ್ಲ. ಒಂದ್ಸರಿ ಹೋಗೋ ಪ್ರಾಣಕ್ಕೆ ದಿವಸ ಸಾಯಕ್ಕಂತೂ ನಾವಂತೂ ತಯಾರಾಗಿಲ್ಲ ಡಾಕ್ಟರ್. ನಮ್ಮ ಕೈಯಲ್ಲಿ ಪ್ರಾಣ ಇರೋವರೆಗೂ ಎಷ್ಟು ಪ್ರಾಣ ಉಳಿಸಕ್ಕಾಗುತ್ತೆ ಅದಕ್ಕೋಸ್ಕರ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಡಾಕ್ಟರ್. ಒಂದು 2 ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಈಗ ನಾವು ಇಷ್ಟು ಚರ್ಚೆ ಏನು ಅನ್ನೋದು, ಇದ್ರ ಬಗ್ಗೆ ತಾವು ತಿಳ್ಕೋಬೇಕಾಗಿರೋದೇನು, ಇದರಿಂದ ಏನು ನಮಗೆ ಅನುಕೂಲ ಆಗಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ರೆ
ನಾವು ಈಗಾಗಲೇ ಇದೇ ಔಷಧಿನ BBMP ಅವರು ಕೂಡ ಒಂದು ಹೋಮ್ ಐಸೋಲೇಷನ್ ಮೆಡಿಕಲ್ ಕಿಟ್ ಅಂತೇಳಿ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ನಂತರ ಚೇಂಜ್ ಮಾಡಿ ಅದನ್ನ ಏನೋ ಬೇರೆ ಒಂದು ಮಾಡಿ, ಅಂದ್ರೆ ಇದು ಮೋಸ್ಟ್ಲಿ BBMP ಅಲ್ಲ, ಗವರ್ಮೆಂಟ್ ಆಫ್ ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಬಂದಿರಬೇಕು. ಸೊ ಇದು ಮಾಡಿ ಚೇಂಜ್ ಮಾಡಿ ಈ ಡೆಕ್ಸಾಮೆಥಾಸೋನ್ ಅನ್ನ ತೆಗೆದು ಇನ್ಹಲೇಷನ್ ಬುಡಿಸೊನೈಡ್ ಆ ಔಷಧಿನ ಅದು ಇನ್ಹೇಲ್ ಮಾಡೋದು, ಒಂದು ಎಕ್ವಿಪ್ಮೆಂಟ್ ಅಲ್ಲಿ ಹಾಕಿ ಇದು ಮಾಡಿ ತಗೊಳ್ಳೋದು. ಅದಕ್ಕೂ ಇದು ಬಂದು ನಾರ್ಮಲ್ ಟ್ಯಾಬ್ಲೆಟ್, ಇದಕ್ಕೆ ಬರೀ ₹4 20 ಔಷಧಿಗೆ. ಇದು ಎಕ್ಸ್ಪೆನ್ಸಿವ್. ಯಾಕೆ ಬದಲಾಯಿಸಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇದರಲ್ಲಿ ಸ್ಟೆರಾಯ್ಡ್ ನ ಇದಿರೋದು ಬಹಳ ಕಡಿಮೆ ಅಂತೆ. ಸೊ ಅದು ಪ್ರಯೋಜನನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಇಲ್ಲಿನೂ ನೀವು ಮಾಡಿದ್ದೀರಾ, ಇಲ್ಲೂ ಇದೆ, ಇದನ್ನ ಕೊಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ಚರ್ಚೆ ಏನ್ ಹೇಳಿದ್ರು, ಇದು ಬೇಗ ಸ್ಟಾರ್ಟ್ ಮಾಡ್ಬಿಟ್ರೆ ತೊಂದರೆ. ಕರೆಕ್ಟ್, ಬೇಗ ಸ್ಟಾರ್ಟ್ ಮಾಡಬಾರ್ದು. ನಾವು ಹೇಳಬೇಕು 5 ದಿವಸ ಆದ್ಮೇಲೆ 8-9ನೇ ದಿವಸದೊಳಗಡೆ ಸ್ಟಾರ್ಟ್ ಮಾಡಿ, ಯಾರಿಗೂ ತೊಂದರೆ ಆಗಲ್ಲ ಆಗ. ಸೊ ಅದರಿಂದ ನಾವು ಇದನ್ನ ಮಾಡಿ, ಬಹುಶಃ ನಮಗೆ ಇಲ್ಲಿವರೆಗೂ ಒಂದು ಕಿಟ್ಟು ಇದ್ರದ್ದು ಸಿಗ್ಲಿಲ್ಲ. ನೀವು ಸರ್ಕಾರದ ಕಡೆಯಿಂದ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ IAS ಚೀಫ್ ಸೆಕ್ರೆಟರಿಗೂ ಟ್ರೈ ಮಾಡಿದೆ, ರೀಚ್ ಮಾಡಿದೆ, ರೆಸ್ಪಾಂಡ್ ಮಾಡಿಲ್ಲ. ಫೋನ್ ಮಾಡಿದೆ, ನನಗೆ ರವಿಕುಮಾರ್ ಅವ್ರು ಬಹಳ ಪರಿಚಯ, ಅವ್ರಿಗೆ ಟ್ರೈ ಮಾಡಿದೆ, ನನಗೆ ಮಾತಾಡಲಿಲ್ಲ. ನಾನು BBMP ಕಮಿಷನರು ಅಡ್ಮಿನಿಸ್ಟ್ರೇಟರ್ಗೆ ನಾನು ವಾಟ್ಸಪ್ ಮೆಸೇಜ್ ಹಾಕಿದ್ದೀನಿ, ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ನಾನು ಇಮಿಡಿಯೇಟ್ ಆಗಿ ಮಾಡ್ತೀವಿ ಬರ್ತೀವಿ ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನೋಡಿ ಎಲ್ಲರಿಗೆ ಪ್ರೆಷರ್ ಇದೆ, ನಿಮಗೂ ಪ್ರೆಷರ್ ಇದೆ, ನೀವು ಪಾಪ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಾ. ವಿಷಯ ನಿಮ್ಗೆಲ್ಲ ನಿದ್ದೆನೇ ಇಲ್ಲ, ನಾವ್ ಯಾರೂ ಮಲಗ್ತಾ ಇಲ್ಲ ಈಗ. ಅಷ್ಟು ನಮ್ಗೆಲ್ಲರಿಗೂ ಕೆಲಸ, ಸಂಕಟ, ದುಃಖ, ತೊಂದರೆ, ಸಮಸ್ಯೆ, ಟೆನ್ಷನ್ ಎಲ್ಲ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಾವು ಇವತ್ತು ಮಾಡಬೇಕಾಗಿರೋದು, ಯಾವ ರೀತಿಯಲ್ಲಿ ನಾವು ಜನರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ, ಯಾವ ರೀತಿಯಲ್ಲಿ ನಾವು ಪ್ರಾಣ ಉಳಿಸ್ಲಿಕ್ಕಾಗುತ್ತೆ, ನಾವು ಯಾವ ತರ ಈ ಒಂದು ಏನು ಪ್ಯಾಂಡಮಿಕ್ ಇಂದ ಆಚೆ ಬರ್ಲಿಕ್ಕಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಸ್ವಲ್ಪ ಕೂತು ಸಮಾಧಾನವಾಗಿ ಆಲೋಚನೆ ಮಾಡೋಣ. ರಾಜಕೀಯಕ್ಕೆ ರಾಜಕೀಯ ಮಾಡೋದಿರುತ್ತೆ, ವ್ಯಾಪಾರಕ್ಕೆ ವ್ಯಾಪಾರ ಮಾಡೋದಿರುತ್ತೆ. ಅದೇ ಮಾನವೀಯತೆ ದೃಷ್ಟಿಯಿಂದ, ಮಾನವನ ಉಸಿರನ್ನ ಉಳಿಸುವಂತ ದೃಷ್ಟಿಯಿಂದ ನಾವೇನ್ ಕೆಲಸ ಮಾಡಬೇಕು ಅನ್ನೋದು ನೀವು ಆಲೋಚನೆ ಮಾಡಿ. ಇವತ್ತು ನಾನು ನಿಮ್ಮಲ್ಲಿ ಕರೆ ಕೊಡ್ತಾ ಇರೋದು, ನನ್ನನ್ನ ಯಾವಾಗ ಬೇಕಿದ್ರೆ ಕರೀರಿ, ನಿಮ್ಮ ಹತ್ರ ಎಲ್ಲಿ ಬೇಕಿದ್ರೆ ಚರ್ಚೆಗೆ ಬರಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಇವತ್ತೇನು ಮಾತಾಡಿದ್ದಾರೆ ನನ್ನ ಸ್ನೇಹಿತ ಡಾಕ್ಟ್ರು ಮಿರ್ಲೆ ಅವ್ರು ನಾನು ಕರ್ಕೊಂಡು ಬರಕ್ಕೆ ನಾನು ತಯಾರಾಗಿದ್ದೀನಿ. ನಾವೇನು ಇದನ್ನ ಹೇಳ್ಬಿಟ್ಟು ಸುಮ್ಮನೆ ಹೋಗೋಕ್ಕೆ ನಾವು ಕೂತಿಲ್ಲ ಇಲ್ಲಿ. ನೀವು ಎಲ್ಲಿ ಕರೆದ್ರೆ, ಸರ್ಕಾರ ಕರಿತೀರಾ ಇಲ್ಲ ಅಧಿಕಾರಿಗಳು ಕರಿತೀರಾ ಹೇಳಿ, ಎಲ್ಲಿ ಬೇಕಿದ್ರೆ ನಾವಿಬ್ರು ಬರ್ತೀನಿ, ನಾನು ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಬೇಕು ಅದನ್ನ ನಾನು ಓಪನ್ ಆಗಿ ಇದೇ ತರ ಫೇಸ್ಬುಕ್ ಆನ್ ಮಾಡಿ ಚರ್ಚೆ ಮಾಡೋಣ. ಏನು ಮುಚ್ಚಿಡುವಂಥದ್ದು ಇದರಲ್ಲಿ ವೈಯಕ್ತಿಕ ನನಗಿರುವಂಥದ್ದು ಏನು ಅಂದ್ರೆ, ನಾವು ಒಬ್ಬ ಮನುಷ್ಯನ ಪ್ರಾಣ ಉಳಿಸಕ್ಕಾಗುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಯಾವ ರಾಜಕೀಯನೂ ಬೇಕಾಗಿಲ್ಲ ನಮಗೆ. ಏನು ಯಾರಿಗ್ರಿ ಗೊತ್ತು, ನೆಕ್ಸ್ಟ್ ರಾಜಕೀಯ ಎಲೆಕ್ಷನ್ ಬರೋವರೆಗೂ ಉಳಿದಿರ್ತೀವ ಅನ್ನೋದೇ ಗೊತ್ತಿಲ್ಲ ನಮ್ಗೆ ಯಾರಿಗೂ. ಇವತ್ತಿನ ಪರಿಸ್ಥಿತಿ ಆ ಥರ ಇದೆ. ನಾವು ದಿವಸ ಬೆಳಿಗ್ಗೆ ಸಾಯಂಕಾಲ ಎಷ್ಟು ಜನ ಸುತ್ತಮುತ್ತಲು ಸಾಯ್ತಾ ಇದ್ದಾರೆ. ಸತ್ತಿರೋ ಕಡೆ ಹೋಗ್ಬೇಕು, ಹೋಗದೆ ಇದ್ರೆ ಅವ್ರಿಗೆ ಬೇಜಾರು. ನಮ್ಗೆ ಹತ್ರ ಇರೋರು ಕೊರೋನಾ ಸತ್ತೋಗಿದ್ದಾರೆ, ಮುಖ ನೋಡ್ಲಿಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ನೀವು ರಾಜಕೀಯ ಮಾಡಬೇಡಿ ಈ ಟೈಮಲ್ಲಿ. ನನ್ನ ಮಕ್ಳು ದುಡ್ಡು ಮಾಡಿ ಏನ್ ತಿಂತಾರ, ದುಡ್ಡು ತಿಂತಾರ ಈಗ ಮಾಡೋ ದುಡ್ಡು. ಅರ್ಥ ಮಾಡ್ಕೊಳ್ಳಿ ನೀವು. ಯಾರಿಗೋಸ್ಕರ, ಯಾವುದಕ್ಕೆ ಇದು? ಸತ್ತು ಹೋಗ್ತಾ ಇರೋರು ಏನು ಹೊತ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ? ಸ್ಮಶಾನದಲ್ಲಿ ಮಣ್ಣಾಕ್ಲಿಕ್ಕೆ ಜನ ಹೋಗಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ದಯವಿಟ್ಟು ಬೇಡ, ಈ ಸಮಯ ಅಲ್ಲ. ಅದಕ್ಕೆ ಮಾನವೀಯತೆಯನ್ನು ಉಳಿಸಿ ನಾವು, ಅದು ನೆನ್ನೆ ನೋಡಿದ್ವಿ, ಏನೋ ಬುಕ್ಕಿಂಗು ಹಿಡಿದಿದ ತಕ್ಷಣ ಒಂದಷ್ಟು ಸಾಬ್ರ ಹೆಸರು ಏನೋ ಬಿಡೋದು, ಇಲ್ಲ ಅಷ್ಟು ಕ್ರಿಶ್ಚಿಯನ್ ಹೆಸರು. ರೀ, ಜಾತಿ ಧರ್ಮ ಅಲ್ರಿ, ಭಗವಂತ ಒಬ್ಬನೇ ಇರೋನು. ಭಗವಂತ ಇಬ್ರು ಇದ್ದಿದ್ರೆ, ಒಂದೊಂದು ಜಾತಿಗೆ ಒಬ್ಬೊಬ್ಬ ಭಗವಂತ ಇದ್ದಿದ್ರೆ ಇವತ್ತೇನು ನಡೀತಾ ಇತ್ತು ಅಂತ ನೀವೇ ಆಲೋಚನೆ ಮಾಡಿ. ಯಾಕೆ ಬೇರೆಯವ್ರ ಮೇಲೆ ಇವ್ರ ಮೇಲೆ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತದೆ ಮಾಡಿ. ಯಾವ ಧರ್ಮನೂ ಯಾವತ್ತೂ ಮಾನವೀಯತೆ ವಿರುದ್ಧ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಪ್ಲೀಸ್. ಕರೀರಿ ನಮ್ಮನ್ನ ಬೇಕಿದ್ರೆ. ಇದನ್ನ ನನ್ನ ರಿಕ್ವೆಸ್ಟ್. ಈಗ ಸರ್ಕಾರ, BBMP ದಯವಿಟ್ಟು, ಈಗ ನಾನು ಬೆಂಗಳೂರು MLA ನಪ್ಪ, ನನಗೆ BBMP ಮುಖಾಂತರನೇ ಏನಾದರೂ ನನ್ನ ಜನಕ್ಕೆ ಅನುಕೂಲ ಆಗಬೇಕಾದ್ರೆ ನೀವು BBMP ಇಂದ ಕಿಟ್ ಮಾಡಿ, ಈ ಔಷಧಿಗಳು ಕಿಟ್ ಮಾಡಿ ನಮಗೆ ಕಳಿಸ್ಕೊಡಿ. ಈಗ ನಾನು ವೈಯಕ್ತಿಕವಾಗಿ ಕಿಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಔಷಧಿ ಇದೆಲ್ಲ ತಗೊಳಕ್ಕೆ ಒಂದು 200-250 ರೂಪಾಯಿ ಒಂದು ಕಿಟ್ಗೆ ಆಗುತ್ತಂತೆ. ಅಟ್ಲೀಸ್ಟ್ ಒಬ್ಬನಿಗೆ, ಒಬ್ಬ ಪ್ರಾಣ ಉಳಿಸ್ಲಿಕ್ಕೆ ಅದನ್ನ ತಲುಪಿಸ್ಕೊಡುವಂಥ ಪ್ರಯತ್ನಕ್ಕೆ ನಾವೀಗಾಗಲೇ ಮಾತಾಡ್ತಾ ಇದ್ದೀವಿ. ಅದು ಡಾಕ್ಟರ್ ಹೇಳಿದ್ರು, ವಿಟಮಿನ್ ಜಿಂಕು, ವಿಟಮಿನ್ C
ಆಮೇಲೆ ಕೆಲವು ಆಂಟಿಬಯೋಟಿಕ್ಸ್ ಔಷಧಿ ಕೂಡ ಇದಕ್ಕೆ ಸೇರಿಸಿದಾಗ ಇದೊಂದು 250 ರೂಪಾಯಿ ಆಗ್ತದೆ. ಅವೆಲ್ಲ ತೆಗೆದು ಬೇಸಿಕ್ ಬರೀ ಸ್ಟೆರಾಯ್ಡು ಇನ್ನೊಂದು 2-3 ಔಷಧಿ ಮಾತ್ರ ಕೊಟ್ಟರೆ ಒಂದು 100-150 ರೂಪಾಯಲ್ಲಿ ಇದು ಮುಗೀತದೆ. ಸೊ ಇದೆರಡು ಇನ್ ಬಿಟ್ವೀನ್ ಯಾವ್ದು ಬೇಕಿದ್ರೆ ಮಾಡ್ಬೋದು ನಾವು. ಸೊ ದಯವಿಟ್ಟು ಇದನ್ನ ಮಾಡಿ, ಎಲ್ಲರೂ ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಿ. ನಾವು ವಿಟಮಿನ್ಸು ತಗೊಳ್ಳಿ, ಜೊತೆಗೆ ನಮ್ಮ ಆಹಾರ ಇನ್ನೊಂದು ತಗೊಳ್ಳೋದ್ರಲ್ಲಿ ನಮ್ಮಲ್ಲಿ ಆಯುರ್ವೇದಿಕ್ ಇದೆ, ಇಡೀ ಪ್ರಪಂಚಕ್ಕೆ ಆಯುರ್ವೇದಿಕ್ ಕೊಡ್ತಾ ಇರುವಂಥವ್ರು ನಾವು, ಅದನ್ನ ಉಪಯೋಗಿಸ್ಕೊಳ್ಳಿ. ಇದೆಲ್ಲ ಮಾಡಿಬಿಟ್ಟು ಇಮ್ಯುನಿಟಿನ ಇನ್ನೊಂದನ್ನು ಉಳಿಸ್ಕೊಂಡು ಪ್ರಾಣ ಉಳಿಸ್ಕೊಳ್ಳುವಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನು ಮಾಡ್ತಾ, ಇದನ್ನ ದಯವಿಟ್ಟು ರಾಜಕೀಯವಾಗಿ ತಗೋಬೇಡಿ, ಬೇರೆ ಏನು ತಗೊಳಕ್ಕೆ ಹೋಗಬೇಡಿ. ನೀವು ಯಾರಿಗೆ ಏನೇ ಡೀಟೇಲ್ಸ್ ಬೇಕಿದ್ರೆ ನೀವು ಹೇಳಿ, ನಾವು ಬರ್ತೀವಿ, ನಿಮಗೆ ಅದನ್ನ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಹಾಗೆ ಸರ್ಕಾರ ದಯವಿಟ್ಟು ಆದಷ್ಟು, ಯಾಕೆಂದ್ರೆ ನಿಮ್ಮ ಹತ್ರ ಈ ಮಾಹಿತಿ ಎಲ್ಲ ಇದೆ, ಸರ್ಕಾರದ ಹತ್ರ ಮಾಹಿತಿ ಇದೆ, ಇದನ್ನ ಜನರಿಗೆ ತಲುಪಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ಸ್ನೇಹಿತ ಸುಧಾಕರ್ ನಮ್ಮ ಮಂತ್ರಿ, ದಯವಿಟ್ಟು ಇದನ್ನ ತಗೊಳ್ಳಿ, ಮಾಡಿ, ನೀವು ಇದನ್ನ ಜನಕ್ಕೆ ತಲುಪಿಸಿ, ಕಿಟ್ ಮಾಡಿ ಕಳಿಸ್ಕೊಡಿ, ಇಡೀ ರಾಜ್ಯದಲ್ಲಿ ಕಳಿಸಿ, ದೇಶ ಎಲ್ಲ ಕಳಿಸ್ಲಿ, ಆರೋಗ್ಯ ಕೇಂದ್ರ ಸಚಿವರು ಕಳಿಸ್ಕೊಡ್ಲಿ ಜನರಿಗೆ. ಇವತ್ತು 25 ಲಕ್ಷ ಕೋಟಿ ಬಡ್ಜೆಟ್ ಈ ದೇಶದ್ದು, ಇದಕ್ಕೆ ಬರೀ 250 ರೂಪಾಯಿ ಒಂದು ಕಿಟ್ಟಿಗೆ ಬೇಕಪ್ಪ, ಎಷ್ಟು ಲಕ್ಷ ಕೋಟಿ ಬೇಕಾಗ್ತದೆ ಇಡೀ ದೇಶದಲ್ಲಿ ಇರೋರಿಗೆ ಔಷಧಿ ಕೊಟ್ಬಿಟ್ರೆ ನಾವು ಯೋಚನೆ ಮಾಡಿ. ದಯವಿಟ್ಟು ಈಗಿನ ಪರಿಸ್ಥಿತಿಗೆ ಈ ಕ್ಷಣಕ್ಕೆ ಏನು ಬೇಕು ಅದನ್ನ ದಯವಿಟ್ಟು ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ಕಳೆ ಅಪೇಕ್ಷೆಯನ್ನು ಮಾಡ್ಕೊಳ್ತಾ, ದಯವಿಟ್ಟು ಇದಕ್ಕೆ ಯಾವ ರಾಜಕೀಯ ಇನ್ನೊಂದು ಏನು ಇದಕ್ಕೆ ಸೇರಿಸಬೇಡಿ. ಇದರಲ್ಲಿ ರಾಜಕೀಯ ಇಲ್ಲ. ನಾನು ನೇರವಾಗಿ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ನೇರವಾಗಿ ನಮ್ಮ ಸರ್ಕಾರದ ಮಂತ್ರಿಗೆ ಮಾತಾಡ್ತೀನಿ, ಮುಖ್ಯಮಂತ್ರಿಗೆ ಮಾತಾಡ್ತೀನಿ, ಯಾರಿಗೆ ಬೇಕಿದ್ರೆ ಮಾತಾಡ್ತೀನಿ. ಇದು ನೋ ರಾಜಕೀಯ, ಪ್ಲೀಸ್ ಬೇಡ. ಪ್ರಾಣ ಉಳಿಸ್ಬೇಕು, ನಮ್ಮ ಉದ್ದೇಶ ಅಷ್ಟೇ. ನಾವು ಪ್ರಾಣ ಉಳಿಸೋಣ. ಉಪವಾಸ ಇದ್ದೀನಿ ನಾನು, ರಂಜಾನ್ ತಿಂಗಳು, ಇಲ್ಲದೆ ಹೋದ್ರೂ ಸುಳ್ಳು ಹೇಳಲ್ಲ. ರಂಜಾನು ಉಪವಾಸ ಇದ್ದು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ನಾನು ರಾಜಕೀಯ ಮಾಡೋದು ಇಲ್ಲ, ಬೇಕು ಆಗಿಲ್ಲ ನನಗೆ. ಅಲ್ಹಮ್ದುಲಿಲ್ಲಾ, ದೇವರು ಎಲ್ಲ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಸ್ನೇಹಿತರು, ನೋಡಿ ಇಂಥ ಡಾಕ್ಟರ್ ಅಂತ ಸ್ನೇಹಿತರು ಕೊಟ್ಟಿದ್ದಾನೆ. ನಮ್ಮ ಸಾದಿಕ್, ನನ್ನ ತಮ್ಮ, ಇವರೆಲ್ಲ ನಾವೆಲ್ಲ ಕೂತ್ಕೊಂಡು ನೋಡಿ, ಇಲ್ಲಿ ಚೇತನ್ ಅಂತ ನಮ್ಮ ಸುಮಾರು ಜನ ನಮ್ಮ ಜೊತೆಗೆ 24/7 ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವ ಥರ ಏನು ಬೇಕಿದ್ರೂ ಮಾಡಕ್ಕೆ ತಯಾರಾಗಿದ್ದೀವಿ. ಇವಾಗೆಲ್ಲ ಒಂದು ಕುಡಿಯೋ ನೀರಿನ ಬಾಟ್ಲು ಪೊಲೀಸಿಗೆ ಕೊಡೋಕ್ಕೆ ಒಂದು ರೆಡಿ ಮಾಡಿ ಫ್ರೀಯಾಗಿ ತಗೊಂಡೋಗಿ ಅವ್ರಿಗೆ ಹಂಚ್ತಾ ಇದ್ದೀವಿ. ಆಹಾರ ಇಲ್ಲ ಅನ್ನೋರ್ಗೆ ಆಹಾರ ಕೊಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಆಗೋದು ಮಾಡ್ತೀವಿ. ನಮ್ಗೆ ಯಾವ ಥರ ಪಬ್ಲಿಸಿಟಿ ಇದಕ್ಕೆಲ್ಲ ಬೇಕಾಗಿಲ್ಲ. ಬಟ್ ಈ ಒಂದು ಏನು ಇವತ್ತು ಚರ್ಚೆ ಮಾಡಿದ್ದೀವಿ, ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಅಧಿಕಾರಿಗಳು ಪ್ಲೀಸ್, ಯು ಕ್ಯಾನ್ ಮೇಕ್ ಎ ಚೇಂಜ್, ಪ್ಲೀಸ್ ಡೂ ಇಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.